ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ. ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ತುಂಬ ಹಿತಕರವಾದ ಪೋಷಕಾಂಶಭರಿತ ರಿಫ್ರೆಶಿಂಗ್ ಜ್ಯೂಸು ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ಒಮ್ಮೆ ಇದನ್ನು ಮಾಡಿಟ್ಕೊಂಡು ಒಂದೆರಡು ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು. 1 ಲೋಟ ಜ್ಯೂಸಿಂದ ಸಾಕಷ್ಟು ಆರೋಗ್ಯ ಲಾಭಗಳಿರುವ ಈ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು 5 ನೆಲ್ಲಿಕಾಯಿನ ತಗೊಂಡಿದ್ದೀನಿ. ನಾನು ಇವನ್ನು ಸಂರಕ್ಷಿಸಿ ಇಟ್ಕೊಂಡಿದ್ದೆ. ಹಾಗೆ ತೊಳೆದು ಸಿಪ್ಪೆ ತೆಗೆದ ಹಸಿ ಶುಂಠಿ 2 ಇಂಚು, 1 ಲಿಂಬೆಹಣ್ಣು ಮತ್ತು 1 ಬೌಲಷ್ಟು ಪುದೀನ ಸೊಪ್ಪು ಬೇಕಾಗುತ್ತೆ. ಮೊದಲು ಈ ಪುದೀನ ಸೊಪ್ಪುಗಳನ್ನು ಚೆನ್ನಾಗಿ 2-3 ಸರ್ತಿ ತೊಳ್ಕೊಳ್ಳೋಣ. ಹಾಗೆ ಶುಂಠಿನ ಕೂಡ ತೊಳ್ಕೊಂಡು ಅದನ್ನು ಇಷ್ಟು ದೊಡ್ಡಕ್ಕೆ ಹೆಚ್ಕೊಳ್ಬೇಕು. ಈಗ ನೆಲ್ಲಿಕಾಯಿಯ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ಹೀಗೆ ಹೆಚ್ಕೊಳ್ಬೇಕು. ನಂತರ ಇವೆಲ್ಲದನ್ನು ಒಟ್ಟು ಮಿಕ್ಸರ್ ಜಾರ್ಗೆ ಹಾಕಬೇಕು. ಈ ಮಿಕ್ಸರ್ ಜಾರಿಗೆ ಹಾಕಿದ ನಂತರ 1 ನಿಂಬೆಹಣ್ಣಿನ ರಸನ ಅದಕ್ಕೆ ಹಿಂಡಬೇಕು. ಅದಾದಮೇಲೆ ನೈಸಾಗಿ ರುಬ್ಕೊಳ್ಬೇಕು. ಒಂದು ಅರ್ಧ-ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ರುಬ್ಬಿದರೆ ತುಂಬ ನೈಸಾಗಿ ಆಗುತ್ತೆ. ರುಬ್ಕೊಂಡ ನಂತರ ಇದನ್ನು ಜಾಲರಿಯಿಂದ ಶೋಧಿಸ್ಕೊಳ್ಬೇಕು. ಶೋಧಿಸ್ಕೊಳ್ಳೋಕ್ಕೆ ಕೂಡ ಒಂದು ಅರ್ಧ-ಮುಕ್ಕಾಲು ಲೋಟದಷ್ಟು ನೀರನ್ನು ಉಪಯೋಗಿಸ್ಕೊಳ್ಬೋದು. ರೋಗ ನಿರೋಧಕ ಶಕ್ತಿಯನ್ನು, ಜೀರ್ಣಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋವಂಥ ಈ ಜ್ಯೂಸು ದೇಹವನ್ನು ತುಂಬ ತಂಪಾಗಿ ಇರಿಸುತ್ತೆ. ಹಾಗೆ ದೇಹನ ಹೈಡ್ರೇಟ್ ಆಗಿರೋ ಹಾಗೆ, ಅಂದರೆ ಜಲ ಸಮೃದ್ಧವಾಗಿರೋ ಹಾಗೆ ನೋಡ್ಕೊಳ್ಳುತ್ತೆ, ಕಾಪಾಡುತ್ತೆ. ಹೃದಯದ ಮತ್ತು ಚರ್ಮದ ಆರೋಗ್ಯನ ಕಾಪಾಡೋ ಅಂಥ ಅಂಶಗಳೆಲ್ಲ ಈ ಜ್ಯೂಸ್ಗಳಲ್ಲಿ ಇದ್ದು ದಿನನಿತ್ಯದ ಡಿಟಾಕ್ಸ್ಗೆ ಸುಲಭ ಮಾರ್ಗ ಈ ಜ್ಯೂಸ್ ಅಂತಲೂ ಹೇಳ್ಬೋದು. ಹೀಗೆ ಶೋಧಿಸ್ಕೊಂಡ ಭಾಗನ ಈ ಥರ ಐಸ್ ಟ್ರೇಗೆ ಹಾಕಿಬಿಟ್ಟು ತುಂಬಿಸಿ ಈ ಟ್ರೇಗಳನ್ನು ಫ್ರೀಝರ್ನಲ್ಲಿ ಇಡಬೇಕು. ಹೀಗೆ ಫ್ರೀಝರಲ್ಲಿ ಇಟ್ಟು 6-8 ಗಂಟೆಗೆಲ್ಲ ಈ ಥರ ಕ್ಯೂಬ್ ಆಗಿ ರೆಡಿಯಾಗುತ್ತೆ. ಐಸ್ ಟ್ರೇಯಿಂದ ಕ್ಯೂಬ್ಗಳನ್ನೆಲ್ಲ ತೆಗೆದುಬಿಟ್ಟು ಒಂದು ಗಾಜಿನ ಬಾಟಲ್ಗೋ ಅಥವಾ ಏರ್ಟೈಟ್ ಕಂಟೈನರ್ಗೋ ಹಾಕಿ ಫ್ರೀಝರಲ್ಲಿ ಇಟ್ಟರೆ ಇದನ್ನು 2 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು ನಾವು. ಈಗ ಈ ಕ್ಯೂಬ್ಗಳನ್ನು ಉಪಯೋಗಿಸಿ ಜ್ಯೂಸ್ ಮಾಡೋಣವಾ? ಜ್ಯೂಸ್ ಮಾಡೋದಕ್ಕೂ 10 ನಿಮಿಷಗಳ ಮುಂಚೆ ನಾನು 1 ಚಮಚ ಚಿಯಾ ಸೀಡ್ಸನ್ನು 4-5 ಚಮಚದಷ್ಟು ನೀರಲ್ಲಿ ನೆನೆಸಿಟ್ಟಿದ್ದೆ. ಇನ್ನು ಸರ್ವಿಂಗ್ ಗ್ಲಾಸ್ಗೆ 2 ಕ್ಯೂಬ್ಗಳನ್ನು ಹಾಕಿ 10 ನಿಮಿಷ ಮೊದಲು ನೆನೆಸಿಟ್ಟಂಥ ಚಿಯಾ ಸೀಡ್ಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲವೂ ಜೆಲ್ ಥರ ಆಗಿದೆ ಇದು ಚಿಯಾ ಸೀಡ್ಸು. ಈಗ ನೀರು ಸೇರಿಸಿ ಮಿಕ್ಸ್ ಮಾಡಿದರೆ ಆರೋಗ್ಯದ ಕಿಕ್ಕು ಕೊಡುವ ರಿಫ್ರೆಶಿಂಗ್ ಜ್ಯೂಸ್ ರೆಡಿಯಾಗಿರುತ್ತೆ. ಇದನ್ನು ನೀವು ಮಾಡಿ ಕುಡಿದು ತಂಪಾಗಿ ತಾಜಾ ಆಗಿ ಆರೋಗ್ಯಕರವಾಗಿರಿ. ಥ್ಯಾಂಕ್ ಯು.